ಹನುಮಾನ್ ಚಾಲೀಸ್ ಅದ್ರ ಬಗ್ಗೆ ಹೇಳಿ. ಯಾಕೆಂದರೆ ಅದೊಂದು ಈಗ ಒಂದು ಬಿಸ್ನೆಸ್, ವಿಧ ವಿಧವಾದ ಭಾವನೆಗಳನ್ನು ಉಪಯೋಗಿಸಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಸೊ ಇದ್ರ ನಮಸ್ಕಾರ ಸ್ನೇಹಿತರೆ. ಈ ತುಂಬ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ, ಹನುಮಾನ್ ಚಾಲೀಸ್ ಅದ್ರ ಬಗ್ಗೆ ಹೇಳಿ. ಯಾಕೆಂದರೆ ಅದೊಂದು ಈಗ ಒಂದು ಬಿಸ್ನೆಸ್ ಪಾಯಿಂಟ್ ಆಗಿಬಿಟ್ಟಿದೆ. ಅದನ್ನು ಉಪಯೋಗಿಸ್ಕೊಂಡು ತುಂಬ ಜನ ಒಂದು ಕಾರ್ಯಾಗಾರ, ವರ್ಕ್ಶಾಪ್ ಅಂತ ಮಾಡಿ ಪಠಣ ಮಾಡಿಸಿ ವಿದೇಶಕ್ಕೆ ಕರ್ಕೊಂಡೋಗಿ ಅಲ್ಲಿ ಏನೇನೋ ತೋರಿಸಿ ಹನುಮಾನ್ ಚಾಲೀಸನ್ನು ಜಪ ಮಾಡಿಸಿ ವಿಧ ವಿಧವಾದ ಭಾವನೆಗಳನ್ನು ಉಪಯೋಗಿಸಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಕುತೂಹಲ ಜಾಸ್ತಿಯಾಗಿ ಕೆಲವರು ಪ್ರಶ್ನೆ ಕೇಳ್ತಾರೆ, ದಯವಿಟ್ಟು ಒಂದು ವಿಡಿಯೋ ಮಾಡಿ ಅಂತ. ನೋಡಿ, ಇಟ್ಸ್ ವೆರಿ ಸಿಂಪಲ್. ಅಕ್ಬರನ ಕಾಲದಲ್ಲಿ 500 ವರ್ಷಗಳ ಹಿಂದೆ ಅಕ್ಬರ್ ಏನು ಮಾಡ್ತಾನೆ, ತುಳಸಿದಾಸರನ್ನು ಆಸ್ಥಾನಕ್ಕೆ ಕರೆಸಿ ಶ್ರೀರಾಮನನ್ನು ತೋರಿಸು ಅಂತ ಹೇಳ್ತಾನೆ. ಆಗ ತುಳಸಿದಾಸರು ಹೇಳ್ತಾರೆ, ರಾಮ ಕಾಣೋದು ಕೇವಲ ಭಕ್ತರಿಗೆ, ಬೇರೆಯವ್ರಿಗಲ್ಲ ಅಂತ. ಆಗ ಅವನ ಕೋಪ ಬಂದು ಜೈಲಿಗೆ ಹಾಕ್ತಾನೆ. ಜೈಲಲ್ಲಿ ತುಳಸಿದಾಸರು ಹನುಮಾನ್ ಚಾಲೀಸನ್ನು ರಚನೆ ಮಾಡ್ತಾರೆ. ಜೈಲಲ್ಲಿ ಫ್ರೀಯಾಗಿರ್ತಾರಲ್ವ, ಬರಿತಾ ಹೋಗ್ತಾರೆ ಹನುಮಂತನ ಬಗ್ಗೆ. ಅದು ಸಂಪೂರ್ಣವಾಗಿ ಮುಗಿಸಿದಾಗ ಸೊ ಅಕ್ಬರನ ಆಸ್ಥಾನದ ಮೇಲೆ ಕೋತಿಗಳು ಆಕ್ರಮಣ ಮಾಡ್ತವೆ. ಆಗ ಎಲ್ಲ ಎದುರ್ಕೊಂಡ್ಬಿಡ್ತಾರೆ, ಅವರು ಸೋತೋಗ್ತಾರೆ. ಆಗ ಇವನು ಬಿಡುಗಡೆ ಮಾಡ್ತಾರೆ. ಬಿಡುಗಡೆ ಮಾಡಿದ್ಮೇಲೆ, ತುಳಸಿದಾಸರನ್ನ ಬಿಡುಗಡೆ ಮಾಡಾದ್ಮೇಲೆ ಕೋತಿಗಳೆಲ್ಲ ಹೊರಟೋಗ್ತವೆ ಅನ್ನತಕ್ಕಂಥ ದಂತ ಕಥೆ ಇದೆ. ನೋಡಿ, ಇಲ್ಲಿ ಹನುಮಾನ್ ಚಾಲೀಸ ಅಂದ್ರೆ ಏನು, ಸರಳವಾಗಿ ನೀವು ಅರ್ಥ ಮಾಡ್ಕೋಬೇಕಂದ್ರೆ ಹನುಮಂತನ ಬಗ್ಗೆ ವರ್ಣನೆ ಮಾಡುವುದು, ಅವನ ಶಕ್ತಿ, ಅವನ ರೂಪ, ವಾಟ್ ಎವರ್ ಇಟ್ ಈಸ್, ಅದನ್ನೆಲ್ಲ ವರ್ಣನೆ ಮಾಡಿ ಅವನಿಗೆ ಸಿಕ್ಕಂಥ ಆಶೀರ್ವಾದಗಳು ರಾಮನಿಂದ, ಸೀತೆಯಿಂದ ಏನೇನು ಅನ್ನತಕ್ಕಂಥದ್ದನ್ನು ಶ್ಲೋಕದ ಮುಖಾಂತರ ಹೇಳಿದ್ದಾರೆ. ಇಷ್ಟೇ, ಬೇರೆ ಏನಿಲ್ಲ. ಸೊ ಅದನ್ನು ನಾವು ಚಾಂಟ್ ಮಾಡೋದ್ರಿಂದ ಏನು ಸಿಗುತ್ತೆ? ವೆರಿ ಸಿಂಪಲ್. ಯಾವುದೇ ಮಾನವ ನಿರ್ಮಿತ ಶ್ಲೋಕಗಳಿಂದ ಭಾವನೆಗಳ ಮೇಲೆ ಎಫೆಕ್ಟ್ ಆಗುತ್ತೆ ಹೊರತು, ನಂಬಿಕೆ ಮೇಲೆ ಎಫೆಕ್ಟ್ ಆಗುತ್ತೆ ಹೊರತು ಬೇರೇನೂ ಇಲ್ಲ. ನೀನು ನಂಬಿ ಅದನ್ನು ಜಪಿಸಿದರೆ ನಿನ್ನ ಮನಸ್ಸು ಶಾಂತವಾಗುತ್ತೆ. ಇದು ಒಂದು ಧ್ಯಾನದ ರೀತಿ. ನಾನು ಆಗಲೇ ಒಂದು ಪದ ಉಪಯೋಗಿಸಿದೆ, ಮಾನವ ನಿರ್ಮಿತವಾದ ಶ್ಲೋಕಗಳಲ್ಲಿ ಕಲ್ಪನೆ ಇದೆ. ಅವರು ಒಂದು ಕಲ್ಪನೆಯನ್ನು ಅವರ ಮನಸ್ಸಲ್ಲಿ ನಿರೂಪಣೆ ಮಾಡಿಕೊಂಡು ಅದನ್ನು ಬರವಣಿಗೆಗೆ ತರ್ತಾರೆ ಅಷ್ಟೇ. ಅದು ಅವರ ಭಾವನೆ. ಸೊ ನಿನ್ನ ಭಾವನೆ ಹೇಗೆ ಇದೆ ಹನುಮಂತನ ಮೇಲೆ, ಅದೇ ಮುಖ್ಯ. ಅದು ಮಾಡಿದ್ರೇ ನನಗೇನೋ ಆಗುತ್ತೆ ಅನ್ನೋದಲ್ಲ. ಸೊ ಇಲ್ಲಿ ಒಂದು ಮುಖ್ಯವಾದ ವಿಚಾರ ನೀವೇನು ತಿಳ್ಕೋಬೇಕು ಅಂದರೆ, ಹನುಮನ್ ಚಾಲೀಸನ್ನು ಈ ರೀತಿಯಾಗಿ ನೀವು ಜಪ ಮಾಡಿದ್ರೆ ಈ ಕಾಯಿಲೆ ಹೋಗುತ್ತೆ, ಈ ರೀತಿಯಾದ ನಿಮಗೆ ರಕ್ಷಣೆ ಸಿಗುತ್ತೆ, ನೆಗೆಟಿವ್ ಎನರ್ಜಿಯಿಂದ ನಿಮಗೆ ರಕ್ಷಣೆ ಸಿಗುತ್ತೆ, ಭೂತಗಳು ದೆವ್ವಗಳು ಏನೇನಿರುತ್ತೋ ಅದೆಲ್ಲ ನಿಮಗೆ ಕಾಡೋದಿಲ್ಲ ಅನ್ನತಕ್ಕಂಥದ್ದು ಸೈಕಲಾಜಿಕಲ್ ಎಫೆಕ್ಟ್. ಹಂಗೆ ನೀವು ಅಂದ್ಕೊಂಡ್ರೆ ಆ ರೀತಿ ಆಗುತ್ತೆ ನಿಮಗೆ ಅಷ್ಟೇ, ಅದರಿಂದ ಬೇರೇನಿಲ್ಲ. ಈಗ ನನಗೆ ಹನುಮಾನ್ ಚಾಲೀಸ್ ಜಪ ಮಾಡಪ್ಪ ಒಳ್ಳೆಯದಾಗುತ್ತೆ ಅಂದರೆ ನಾನು ಮಾಡಲ್ಲ. ಯಾಕೆ ಅಂದರೆ ನಾನು ಮಾಡೋದು ಇಷ್ಟೇ, ಉಸಿರಾಟವನ್ನು ಗಮನಿಸ್ತಾ ಇರ್ತೀನಿ. ವಿಪಸ್ಸನ ಧ್ಯಾನ, ಉಸಿರು ಒಳಗಡೆ ಹೋಗುತ್ತೆ, ಹೊರಗಡೆ ಬರುತ್ತೆ. ಆ ಉಸಿರಾಟವೇ ಹನುಮಂತ. ವಿವರಣೆ ಕೊಡೋಕ್ಕೆ ಹೋದಾಗ ಸ್ವಾಮೀಜಿಗಳು ಈ ರೀತಿ ಉಸಿರೇ ಹನುಮಂತ, ಗಾಳಿಯೇ ಹನುಮಂತ, ಕ್ಷಣ ಕ್ಷಣ ಉಸಿರಾಡ್ತೀವಿ ಅದೇ ಹನುಮಂತ ಅನ್ನತಕ್ಕಂಥ ಭಾವನೆ ಬೇರೆಯವರಲ್ಲಿ. ನಾನೇನಿಲ್ಲ, ಸಂಪೂರ್ಣವಾಗಿ ಖಾಲಿಯಾಗಿ ಆ ಉಸಿರಾಟವನ್ನು ಗಮನಿಸಿದಾಗ ದೇಹ ಮತ್ತು ಮನಸ್ಸು ಶಾಂತವಾಗುತ್ತೆ, ಅಗ್ರತೆ ಬರುತ್ತೆ. ಇಷ್ಟ ನಾನು ಮಾಡೋದು. ನೀವು ಅದನ್ನೇ ಕೂಡ ಹನುಮಾನ್ ಚಾಲೀಸವನ್ನು ಜಪ ಮಾಡಿ ಆರಾಮಾಗಿ ಕುಳಿತುಕೊಂಡಾಗ ಅದೇ ಸ್ಥಿತಿ ಬರುತ್ತೆ. ಬೇರೆ ಯಾವುದೇ ಎಕ್ಸ್ಟ್ರಾರ್ಡಿನರಿ ಶಕ್ತಿಗಳು ಬರುವುದಿಲ್ಲ. ನಿನ್ನ ಮನಸ್ಥಿತಿಯ ಮೇಲೆ, ನಿನ್ನ ನಂಬಿಕೆಯ ಮೇಲೆ, ನಿನ್ನ ಸಾಧನೆಯ ಮೇಲೆ ನಿನಗೆ ಅದರ ಪ್ರಯೋಜನ, ಶಾಂತತೆ ಸಿಗುತ್ತೆ.
ಓಕೆ, ಹನುಮಾನ್ ಚಾಲೀಸ ಮಾಡಿಬಿಟ್ರೆ ಯಾವುದೋ ಒಂದು ಬಿಸ್ನೆಸ್ ಸಡನ್ ಕ್ಲಿಕ್ ಆಗಿಬಿಡುತ್ತೆ ಅನ್ನೋದೆಲ್ಲ ಸುಳ್ಳು. ಮೊನ್ನೆ ನಮ್ಮ ಸ್ನೇಹಿತೊಬ್ಬರ ಜೊತೆಲಿ ಮಾತಾಡ್ತಾಯಿದ್ರು. ಅವ್ರು ಹೇಳ್ತಾಯಿದ್ರು, ಅವರು ಕೊರೋನಾ ಟೈಮಲ್ಲಿ ಸಿವಿಲ್ ಕಾಂಟ್ರಾಕ್ಟರ್ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಮಾಡ್ತಾಯಿದ್ರು, ಎಂಜಿನಿಯರ್. ಅವ್ರಿಗೆ ಸ್ವಲ್ಪ ಅವಾಗೆಲ್ಲ ಪ್ರಾಜೆಕ್ಟ್ಗಳೆಲ್ಲ ಕೆಳಗಡೆ ಬಿತ್ತು, ಮನಸ್ಸು ತುಂಬ ಟೆನ್ಷನ್ ಆಯಿತು, ತುಂಬ ಲಾಸ್ ಆದರು. ಆಗ ಯಾರೋ ಹೇಳಿದ್ರು ಅಂತ ಹನುಮಾನ್ ಚಾಲೀಸ್ ಮಾಡ್ತಾರೆ ಅಂದ್ಬಿಟ್ಟು ಈ ರಾಮಚಂದ್ರ ಗುರೂಜಿನೂ ಜಾಸ್ತಿ ಪಾಪ್ಯುಲರ್ ಮಾಡಿದ್ರು. ಬಿಕಾಸ್ ಆಫ್ ದಿಸ್ ಸೋಷಿಯಲ್ ಮೀಡಿಯಾ ಬಿಸ್ನೆಸ್ ಥರ ಮಾಡ್ಕೊಂಡ್ರು. ಅವರು ವರ್ಕ್ಶಾಪ್ಗಳನ್ನು ಮಾಡ್ತಾಯಿದ್ರು, ಶ್ರೀಲಂಕಾಗೆಲ್ಲ ಕರ್ಕೊಂಡೋಗಿದ್ರು. ಪುನರ್ಜನ್ಮ ಸಿದ್ಧಾಂತದ ಬಗ್ಗೆ ಮಾತಾಡ್ತಕ್ಕಂಥ ರಾಮಚಂದ್ರ ಗುರೂಜಿಯವರು, ಅವ್ರ ಬಗ್ಗೆ ಪುನರ್ಜನ್ಮದ ಬಗ್ಗೆ ನಾನು ವಿಡಿಯೋ ಎಲ್ಲ ಮಾಡಿದ್ದೀನಿ. ಪುನರ್ಜನ್ಮ ನೋಡ್ರಪ್ಪ, ಯಾರಿಗಾದರೂ ಒಬ್ರಿಗೆ ಭಾರತದಲ್ಲಿ ಈಗ ಅವರೇನು ಸಡನ್ನಾಗಿ ಪುನರ್ಜನ್ಮ ಅಂದರೆ ಆ ಫಾರಿನ್ನಲ್ಲಿ ಹಂಗೆ ರಿಸರ್ಚ್ ಮಾಡಿದ್ದಾರೆ, ಆ ಬುಕ್ಕಲ್ಲಿ ಹಿಂಗಿದೆ, ಈ ಬುಕ್ಕಲ್ಲಿ ಹಿಂಗಿದೆ, ಏನು ಬೇಡ. ಒಬ್ಬರೇ ಒಬ್ಬರನ್ನ ಭಗತ್ ಸಿಂಗು, ಗಾಂಧೀಜಿಯವರು, ಬೇರೆ ಯಾರೋ ಶ್ರೇಷ್ಠ ವ್ಯಕ್ತಿ ಎಲ್ಲಿ ಹುಟ್ಟಿದ್ದಾರೆ ಅಂತ ಅವರನ್ನು ತೋರಿಸಿ ಅವರಿಗೆ ಆ್ಯನ್ಸಿಸ್ಟರ್ ಪ್ರಾಪರ್ಟಿ ಅಂದರೆ ಆ ಆಸ್ತಿ ಏನಿತ್ತು ಅದನ್ನು ಕೋರ್ಟಲ್ಲಿ ವಾದ ಮಾಡಿ ಕೊಡಿಸಿ ಸಾಕು, ಅವಾಗ ಪುನರ್ಜನ್ಮ ನಂಬ್ತೀವಿ. ಈ ದೆವ್ವ ಭೂತದ ಬಗ್ಗೆ ಅವ್ರ ಮೇಲೆ ಬರ್ಸೋದು, ಸ್ವೀಟ್ ಬರ್ಸೋದು, ವೀರಪ್ಪನ ದೆವ್ವ ಎಲ್ಲ ಟಿ ವಿಲಿ ಬರ್ಸಿದ್ರು, ಅದನ್ನೆಲ್ಲ ನಾನು ನೋಡಿದ್ದೆ. ಇದೇ ರಾಮಚಂದ್ರ ಗುರೂಜಿ ಈ ಹನುಮಾನ್ ಚಾಲೀಸ್ ವರ್ಕ್ಶಾಪ್ ಮಾಡಿ ಶ್ರೀಲಂಕಾಕ್ಕೆ ಕರ್ಕೊಂಡು ಹೋಗಿ ಏನೆಲ್ಲ ಮಾಡಿ ಸಖತ್ ಬಿಸ್ನೆಸ್ ಮಾಡ್ತಿದ್ದಾರೆ. ಇದು ಮನುಷ್ಯನ ನಂಬಿಕೆಗಳನ್ನು, ಭಾವನೆಗಳನ್ನು ವ್ಯಾಪಾರ ಮಾಡತಕ್ಕಂಥ ವ್ಯಕ್ತಿಗಳು ಈ ಭೂಮಿ ಮೇಲೆ ಜಾಸ್ತಿ ಆಗಿದ್ದಾರೆ. ನೀವು ಸಾವಿರಾರು ರೂಪಾಯಿ ಕೊಟ್ಟು ಅಲ್ಲಿ ಹೋಗಿ ಹನುಮಾನ್ ಚಾಲೀಸ ಜಪ ಮಾಡೋದ್ರಿಂದ ನಿಮ್ಮ ಸಮಸ್ಯೆ ಬಗೆಹರಿಯೋದಿಲ್ಲ. ಮನಸ್ಸಿಗೆ ಶಾಂತಿ ಸಿಗುತ್ತೆ, ಅಲ್ಲಿರ್ತಕ್ಕಂಥ ವಾತಾವರಣ, ಜನಗಳೆಲ್ಲ ಇರ್ತಾರೆ, ಅದಾಗ್ಬೋದು ಅಷ್ಟೇ ಹೊರತು ಬೇರೇನಿಲ್ಲ. ಸೊ ಇನ್ನೊಂದು ಮುಖ್ಯವಾದ ವಿಚಾರ ನೀವು ತಿಳ್ಕೊಳ್ಳಿ, ಹನುಮಾನ್ ಚಾಲೀಸ್ ಅನ್ನತಕ್ಕಂಥದ್ದು ಕೇವಲ ಹನುಮಂತನನ್ನು ವರ್ಣನೆ ಮಾಡಿರುವುದು ಅಷ್ಟೇ, ಬೇರೇನೂ ಇಲ್ಲ. ಸೊ ನಿಮ್ಮ ಮನಸ್ಸಿನಲ್ಲಿ ಭಕ್ತಿ ಭಾವದಿಂದ ಏನನ್ನು ಫೀಲ್ ಮಾಡ್ತೀರೋ ಅದು ನಿಮಗೆ ಸಹಕಾರಿಯಾಗುತ್ತೆ. ವಿಷ್ಣು ಸಹಸ್ರನಾಮ, ವಿಷ್ಣುವನ್ನು 1000 ಸಾರಿ ವರ್ಣನೆ ಮಾಡೋದು, ಹೊಗಳೋದು. ಲಲಿತಾ ಸಹಸ್ರನಾಮ, ಸೊ ದೇವಿಯನ್ನು ಪ್ರಕೃತಿಗೆ ಹೋಲಿಸಿ ಹೊಗಳುವುದು. ಹೊಗಳಿ 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 ದೇವರು ನನಗೆ ಒಲಿತಾನೆ, ನನ್ನ ಕಷ್ಟಗಳನ್ನು ಹೋಗ್ಲಾಡಿಸ್ಕೊತಾನೆ ಅನ್ನತಕ್ಕಂಥ ನಂಬಿಕೆ. ಪುರ್ಸೊತ್ತಾಗಿದ್ದರೆ ಹೊಗಳ್ರಿ, ಏನು ಸಮಸ್ಯೆ ಆಯಿತಾ. ನೆಕ್ಸ್ಟ್ ನೋಡಿ, ನಿಮ್ಮ ಸಿಟಿನಲ್ಲೆಲ್ಲ ನೋಡಬೇಕು, ಪ್ರಾಕ್ಟಿಕಲ್ಲಾಗೆ ಸಿಟಿನಲ್ಲಿ ಅಬ್ಸರ್ವ್ ಮಾಡಿದ್ರೆ ಈ ಅತ್ತೆಂದಿರು ರಿಟೈರ್ಡ್ ಆಗಿರ್ತಾರೆ ನೋಡಿ, ಅವರೆಲ್ಲ ಗುಂಪು ಕಟ್ಕೊಂಡು ಅವ್ರದ್ದೊಂದು ದಿನ ಗುಂಪು ಸೇರಿ ಒಂದು ಕಡೆ ಪಾರಾಯಣ ಅಂತ ಮಾಡ್ತಿರ್ತಾರೆ. ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಅಂದ್ಕೊಂಡು ಹೇಳ್ತಾ ಕೊಡ್ತಿರ್ತಾರೆ. ಒಳ್ಳೆಯದು, ಟೈಮ್ ಪಾಸ್ ಆಗುತ್ತೆ, ಮನಸ್ಸಿಗೆ ರಿಲ್ಯಾಕ್ಸ್ ಆಗುತ್ತೆ. ಬಟ್ ಆ ಪಾರಾಯಣ ಮಾಡಿ ಶಾಂತತೆಯಿಂದ ಮನೆಗೆ ಬಂದು ಮನೆಯಲ್ಲಿ ಸೊಸೆಯನ್ನು ಅತೀ ಪ್ರೀತಿಯಿಂದ ಆತ್ಮೀಯತೆಯಿಂದ ದೇವತೆ ಥರ ನೋಡಿಕೊಂಡ್ರೆ ಅಲ್ಲಿ ಪಾರಾಯಣ ಮಾಡೋದಕ್ಕೂ ಸಾರ್ಥಕ. ಅಲ್ಲಿ ಪಾರಾಯಣ ಮಾಡಿ ಇಲ್ಲಿ ಕಿರಿಕ್ ಮಾಡೋದೇ ಪ್ರಯೋಜನ ಇಲ್ಲ. ಇನ್ನು ಕೆಲವರು ಟೈಮ್ ಪಾಸ್ಗೋಸ್ಕರ ಇದನ್ನು ಉಪಯೋಗಿಸ್ಕೋತಾರೆ, ಧ್ಯಾನದ ರೀತಿ ಆಗುತ್ತೆ ಅಷ್ಟೇ ಹೊರತು ಬೇರೇನಿಲ್ಲ. ನಿಮಗಿಷ್ಟ ಇದೆಯಾ ಎಲ್ಲ ಚಾಲೀಸನ್ನು ಪ್ರಾಕ್ಟೀಸ್ ಮಾಡಿ, ಹನುಮಾನ್ ಚಾಲೀಸ ಪ್ರಾಕ್ಟೀಸ್ ಮಾಡಿ, ವಿಷ್ಣು ಸಹಸ್ರನಾಮ ಪ್ರಾಕ್ಟೀಸ್ ಮಾಡಿ, ಮತ್ತು ಲಲಿತಾ ಸಹಸ್ರನಾಮ ಪ್ರಾಕ್ಟೀಸ್ ಮಾಡಿ, ಪಠನ ಮಾಡಿ, ತತ್ವ ತಿಳ್ಕೊಂಡು ಮನಸ್ಸನ್ನು ಶಾಂತವಾಗಿಟ್ಕೊಳ್ಳಿ. ಎಲ್ಲರ ಜೊತೆ ಖುಷಿಯಾಗಿರಿ. ನಿಮ್ಮಲ್ಲಿ, ನಿಮ್ಮ ಬಿಹೇವಿಯರಲ್ಲಿ, ನಿಮ್ಮ ಮಾತಿನಲ್ಲಿ ಆ ಪಠಣದ ಪರಿಣಾಮ ಕಾಣಬೇಕು. ಇಲ್ವಾ, ದಟ್ ಇಸ್ ಟೋಟಲಿ ವೇಸ್ಟ್. ಇಟ್ ಇಸ್ ಅ ಸಿಂಪಲ್ ಮೆಡಿಟೇಷನ್ ಟೆಕ್ನಿಕ್. ಬಿಯಾಂಡ್ ದಟ್ ಏನೂ ಇಲ್ಲ. ಯಾವುದೇ ರೀತಿಯಾದ ಅಗೋಚರವಾದ ಶಕ್ತಿ ಬಂದು ನಿಮ್ಮ ಕೆಲಸನೆಲ್ಲ ಮಾಡೋದಿಲ್ಲ, ನೀವೇ ಮಾಡಬೇಕು. ನಿಮ್ಮ ಆತ್ಮಶಕ್ತಿ, ಮನಃಶಕ್ತಿ, ಬುದ್ಧಿಶಕ್ತಿ, ಶಾಂತತೆಯನ್ನು ಉಪಯೋಗಿಸ್ಕೊಂಡು ಬದುಕಿನಲ್ಲಿ ಸಾರ್ಥಕತೆಯನ್ನು ಕಾಣಬೇಕೆ ಹೊರತು ಇದೆಲ್ಲ ಡೊಂಗಿಗಳು ಹೇಳ್ತಾರೆ ಅಂತ ಅವರಿಂದ ಹೋಗಿ ಹಣ ಕಳ್ಕೊಬೇಡಿ. ಖುಷಿ ಕೊಡುತ್ತಾ ಮಾಡಿ. ಎಲ್ಲರೂ ಈ ಸೃಷ್ಟಿನಲ್ಲಿ ಭಾವನೆಗಳ ಮೇಲೆ, ನಂಬಿಕೆಗಳ ಮೇಲೆ ವ್ಯಾಪಾರ ಮಾಡುವವರೇ ಜಾಸ್ತಿ. ಥ್ಯಾಂಕ್ ಯು.